ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡದೇ ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ ಹಲೋ. ಸರ್, ಇದು ತುಫಾನ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಜೀಪು? ಹಾಂ ಐತ್ರಿ ಸರ್, ಫೋರ್ಸ್ ಓಪನ್. ಓಕೆ, ಮಾಡಲ್ ಸರ್? 2006 ಐತ್ರಿ. 6 ಮಾಡಲು. ಹ್ಞೂ ರೀ. ಓಕೆ, ಓನರ್ ಎಷ್ಟಾಗಿದ್ದಾರೆ ಸರ್ ಗಾಡಿಗೆ? ಓನರ್ ಏನು ತೊಗೊಳೋರು 9 ಆಗ್ತಾರೆ. 9 ಓನರ್ ತೊಗೊಳೋರೆ, ನೀವು 8ನೇ ಓನರಾ? ಹಾಂ 8ನೇ ಓನರ್. ಓಕೆ, ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಅಣ್ಣ ಗಾಡಿ ಇದು? ರನ್ನಿಂಗ್ ಸ್ಪೀಡಾಮೀಟ್ರ್ ನೋಡಿಲ್ಲ ರೀ, ನೋಡ್ಬೇಕು ರೀ ಸರ್. ಓಕೆ, ಅದಾದ್ರೆ ಒಂದು ಫೋಟೋ ಹಾಕ್ತೀರಾ? ಹಾಂ ಫೋಟೋ ಹಾಕ್ತೀವಿ ರೀ. ಓಕೆ ಸರ್, ಮತ್ತು ಟೈರ್ ಎಲ್ಲ ಹೆಂಗೆ ಐತ್ರಿ ಸರ್ ಗಾಡಿ ಇದು? ಟೈರು 2 ಕೇಸಿಂಗ್ ಅದಾವೆ ರೀ, 2 ರೀ ಬಟನ್ ಅದಾವೆ ರೀ, ಒಂದು 30-40% ಅದಾವೆ ರೀ. ಓಕೆ, ಅಷ್ಟು ಪರ್ಸೆಂಟ್ ಐತ್ರಿ, 30-40% ಇದೆ. ಹಾಂ ಐತ್ರಿ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ರೀ ಮಾಡಿಸಿರೇನು ರೀ ಗಾಡಿಗೆ? ಊಫರ್ ಸಿಸ್ಟಮ್ ಐತ್ರಿ, ಟಿವಿ ಐತ್ರಿ. ಹಾಂ ರೀ. ಎಂಪ್ಲಿಫ್ ಐತಿ, ಊಫರ್ ಐತ್ರಿ. ಓಕೆ, ಇವಾಗ ಸೀಟ್ ಕವರ್ ಇನ್ನೂ ಡ್ಯಾಮೇಜ್ ಆಗಿಲ್ಲ ಸರ್? ಹರಿದು ಹೋಗಿರೋದು ಸರ್? ಇಲ್ಲ ರೀ, ಸೀಟ್ ಕವರ್ ಗಚ್ಚಿದಾವೆ ರೀ. ಓಕೆ, ಮುಂದೆ ಗ್ಲಾಸ್ ಆಗಲಿ, ಡೋರ್ ಗ್ಲಾಸ್ ಆಗಲಿ, ಟಿಂಕರಿಂಗ್ ಕೆಲಸ? ಏನಿಲ್ಲ ರೀ, ಸ್ವಲ್ಪ ಬಾಡಿ ಸ್ಟಿಂಕ್ರಿಂಗ್ ಐತ್ರಿ, ಅಷ್ಟು ಬಿಟ್ರೆ ಏನಿಲ್ಲ ರೀ. ಓಕೆ, ಆಕ್ಸಿಡೆಂಟು ರೀಪೇಂಟು ಪೂರ್ತಿ ಮಾಡಿರೇನು ಸರ್ ಈ ಥರ? ಏನಿಲ್ಲ ರೀ. ಏನಿಲ್ಲ ರೀ? ಹಾಂ ಏನಿಲ್ಲ ರೀ. ಓಕೆ, ಗಾಡಿ ಇಂಜನ್ ಕಂಡೀಷನ್, ಗಾಡಿ ಕಂಡೀಷನ್ ಹೆಂಗೈತೆ ಅಣ್ಣ ಇದೆಲ್ಲ? ಹಾಂ ಇಂಜನ್ ಕಂಡೀಷನ್ ಎಲ್ಲ ಐತ್ರಿ, ಮತ್ತು ಹಾಂ. ಉಳ್ಕದೆಲ್ಲ ನೋಡ್ಕೋಬೇಕು ರೀ ಬಂದರೆ. ಓಕೆ, ಉಳ್ಕೋದೆಲ್ಲ ನೋಡ್ಕೊಳ್ಳೋದಂದ್ರೆ ಏನು ಪ್ರಾಬ್ಲಮ್ ಏನು ರೀ ಇದೆಯಾ ಗಾಡಿಗೆ? ಏನಿಲ್ಲ ರೀ, ಸ್ವಲ್ಪ ಬಾಡಿ ಸ್ಟಿಚಪ್ ವರ್ಕ್ ಐತ್ರಿ ಅಷ್ಟೇ ರೀ. ಟಚ್ ಅಪ್ ವರ್ಕ್ ಐತೆ? ಹಾಂ ಸ್ವಲ್ಪ ವರ್ಕ್ ಐತ್ರಿ. ಓಕೆ, ಅದು ಬಿಟ್ಟರೆ ಏನು ವರ್ಕ್ ಇಲ್ಲ ರೀ ಸರ? ಹಾಂ ಏನಿಲ್ಲ ರೀ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ? ಹಾಂ ಡ್ಯೂ ಅದಾವೆ ರೀ, ರನ್ನಿಂಗ್ ಮಾಡಿಸ್ಕೊಡ್ತೇವೆ ರೀ. ಮಾಡಿಸ್ಕೊಡ್ತೀರಿ? ಹಾಂ ಮಾಡಿಸ್ಕೊಡ್ತೇವೆ ರೀ. ಓಕೆ, ಮತ್ತು ಏನು ಹೇಳ್ತೀರಿ ಸರ್ ಇದಕ್ಕೆ ಗಾಡಿಗೆ ಅಮೌಂಟು? 3.5 ಲಕ್ಷ ಹೇಳ್ತೇವೆ ರೀ. 3.5 ಲಕ್ಷ? ಹ್ಞೂ ರೀ. ನಿಮ್ಮ ಯೂಟ್ಯೂಬ್ ಚಾನಲಿಂದ ಬಂದರೆ ಕಡಿಮೆ ಮಾಡಿಕೊಡ್ತೇವೆ ರೀ. ಅದು ಏನು ಮಾಡ್ಕೊಡ್ತೀರಿ ಕಡಿಮೆ ಅಂದ್ರೆ ಸರ್? 3.40 ಮಟ್ಟ ಬಿಡ್ತೇವೆ ರೀ. 3.40 ತನಕ ಮಾಡ್ಕೊಡ್ತೀರಿ? ಹಾಂ 3.40 ತನಕ ಮಾಡಿಕೊಡ್ತೇವೆ ರೀ. ಇವಾಗ ನಿಮ್ಮ ಹೆಸರಲ್ಲಿ ಏನೈತ್ರಿ ಗಾಡಿ? ಇಲ್ಲ ರೀ, ಬೇರೆದವ್ರ ಹೆಸರಲ್ಲಿ ಐತ್ರಿ, ಹಂಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿ ಕೊಡೋದು. ಅದನ್ನು ನಮ್ಮ ಹೆಸರಲ್ಲಿ ಒಂದು ಕೇಸ್ ಕ್ಲಿಯರ್ ಆಗೋದು ಲೇಟ್ ಆಯ್ತು ರೀ. ಹಾಂ ಹಾಂ. ಅನ್ಕತಕ್ಕ ಇವಾಗ ಒಂದು 5-6-7 ತಿಂಗಳು ಅದು ಗಾಡಿ ಹೊಡ್ಯಾತೀವಿ ರೀ. ಅದಕ್ಕೆ ಡ್ರೈವರ್ ಇಲ್ದಾರ್ಕ ಬಿಟ್ಟಾರೆ, ಇನ್ನೊಂದು 13 ಐತೆ ರೀ. ಹಾಂ ರೀ. ಹಾಂ ಡ್ರೈವರ್ ಇಲ್ದಾರ್ಕ ನಿಂತೈತೆ ರೀ ಅದು. ಇವಾಗ ಡ್ರೈವರ್ ಇಲ್ಲಾರ ಸಂಬಂಧ ಮಾರಾಕತ್ತೀರಿ ನೀವು ಇವಾಗ? ಹಾಂ ಡ್ರೈವರ್ ಇಲ್ದಾರ್ಕ ಮಾರಾತವ್ರಿ. ಅಂದರೆ ಇವಾಗ ನಿಮ್ಮ ಹೆಸರಲ್ಲಿ ಇಲ್ಲ, ಮತ್ತೊಬ್ಬರ ಹೆಸರಲ್ಲಿ ಐತಿ, ಅವ್ರ ಹೆಸರಲ್ಲಿ ಅಂತಾನೆ ಹಾಂ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತೇವೆ ರೀ. ಕ್ಲಿಯರ್ ಮಾಡ್ಕೊಡ್ತೀರಾ? ಹಾಂ ಕ್ಲಿಯರ್ ಮಾಡಿ ಕೊಡ್ತೀವಿ. ಓಕೆ, ಗಾಡಿ ಮಾತ್ರ ಕಂಡೀಷನ್ ಆಗೈತೆ ಇಲ್ಲ ಸರ್? ಯಾಕಂದ್ರೆ ಬಂದವರಿಗೆ ಒಂದು ದೂರಿಂದ ಬರ್ತಿರ್ತಾರ, ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಆಗಬಾರ್ದು. ಇಲ್ಲ ಇಲ್ಲ ಇಲ್ಲ, ಗಾಡಿ ಇಂಜನ್ ಫುಲ್ ಕಂಡೀಷನ್ ಐತ್ರಿ. ಉಳ್ಕದೇನು ಮೈನರ್ ಇರ್ತಾವ್ರಿ, ಅವನ್ನೆಲ್ಲ ಗ್ಯಾರಂಟಿ ಕೊಡೋಕ್ಕಾಗಲ್ಲ ರೀ. ಬಂದು ನೋಡ್ಬೇಕು ರೀ, ಅಂದ್ರೆ ಅವ್ರ ಕಣ್ಣಾರ್ಲೆ ನೋಡಿದಾಗ ಗೊತ್ತಾಗೋದಿರಲ್ಲ. ಹ್ಞೂ ಹ್ಞೂ ಹ್ಞೂ. ಹಿಂಗಾಗಿ ಬಂದು ನೋಡ್ಬೇಕು ರೀ. ಓಕೆ, ಇದು ಹಕ್ಕಿಕತೆ ನೀವು ಹೇಳಿದ್ರಿ ಗಾಡಿ ದೊಡ್ಡ ಹ್ಞೂ ರೀ. ಸಣ್ಣ ಪುಟ್ಟ ಏನೋ ಅವ್ರ ಕಣ್ಣಾರ್ಲೆ ನೋಡಿದ್ರೆ ಅವ್ರ ಗಾಡಿ ಇಷ್ಟ ಹಾಂ ಆದ್ರೆ ತೊಗೋಬೋದು ಅಂತ ಹೇಳಕತ್ತೀರಿ ನೀವು? ಹಾಂ ತೊಗೋಬೋದು ರೀ. ಓಕೆ, ಇವಾಗ 3,40,000 ಹೇಳಿದ್ರಲ್ಲ ಸರ್, ಒಂದು 10,000 ರೂಪಾಯಿ ನೆಗೋಷಿಯೇಟ್ ಮಾಡಿದ್ರಲ್ಲ, ಇವಾಗ ಏನು ಡಾಕ್ಯುಮೆಂಟ್ಸ್ ಎಲ್ಲ ಕಟ್ಟಿ ಕೊಡ್ತೀರಿ, ಹೆಂಗೆ ರೀ ಇದು ರೇಟ್ ಹೇಳಿದ್ದು ನೀವು? ಹಾಂ ಇಷ್ಟರೊಳಗೆ ಎಲ್ಲ ಕಟ್ಟಿ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ ರೀ. ಓಕೆ, ಬಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಿ, ಹೆಂಗೆ ಮಾಡ್ಕೊಡ್ತೀರಿ ಸರ್ ಇದು? ಇನ್ನೊಂದು ಸ್ವಲ್ಪ ಮಾಡೋಣ್ರಿ, ಭಾಳ ಮಾಡೋದಲ್ಲ ರೀ. ಇನ್ನೊಂದು ಸ್ವಲ್ಪ 1,000-2,000 ಅಷ್ಟೇ ಮುಕ್ಕಾಗ್ತೈತೆ ರೀ, ಅದ್ರೊಳಗೆ ಆಗಲ್ಲ ರೀ. ಓಕೆ, ಅಷ್ಟು ಬಂದ್ರೆ ಇನ್ನೊಂದು 2,000 ಹೆಚ್ಚು ಕಮ್ಮಿ ಮಾಡಿಕೊಟ್ರೆ ಕೊಡ್ತೀರಿ? ಹಾಂ ಸರಿ ಆಯ್ತು ರೀ. ಓಕೆ ಸರ್, ತಮ್ಮ ಲೊಕೇಶನ್ ರೀ ಸರ್? ಲೊಕೇಶನ್ ಬೆಳಗಾಂ ಡಿಸ್ಟ್ರಿಕ್ಟ್ ಗೋಕಾಕ್ ರೀ. ಗೋಕಾಕ್ ರೀ? ಇದು ಯಾರು ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು? ಹಾಂ ಇದೆ ರೀ. ಓಕೆ, ಅಪ್ಲೋಡ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸರ್. ನೋಡಿ ನಮ್ಮ ಕಡೆ ಬಂದ್ರೆ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ. ಓಕೆನಾ? ಹಾಂ ಸರಿ ಆಯ್ತು ಓಕೆ, ಥ್ಯಾಂಕ್ ಯು. ಓಕೆ.